ರಾಜ್ಯದ ರೈತವನ್ನ ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಕಾವೇರಿ ಕೊಳ್ಳದ ಮರಣ ಶಾಸನವನ್ನ ಸರ್ಕಾರ CWCRC ಮುಖಾಂತರ ಬರೀತಾ ಇದೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು DK ಶಿವಕುಮಾರ್ ಅವರೇ ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ನೀರು ಬಿಡಲ್ಲ, ನಮ್ಮ ರಕ್ತ ಕೊಟ್ಟೆವು ನೀರು ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಬರಗಾಲ ಇದೆ. ಕೇಂದ್ರ ಸರ್ಕಾರವೇ ಮೋದಿನಿ ಹೇಳಿದ್ದಾರೆ ನೀರಿಲ್ಲ ಬರ ಇದೆ ಅಂತ ಹೇಳಿ. ಅಂಥದ್ರಲ್ಲಿ ಅವಿವೇಕಗಳು ಮಾಡ್ತಕ್ಕಂಥದ್ದು ಸರಿಯಲ್ಲ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಅಡಿ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಭೀಕರವಾಗಿದೆ. ರಸ್ತೆಗೆ ಬಂದಿದ್ದೇವೆ ಇವತ್ತು. ಏನಾದರೂ ಸರ್ಕಾರ ನೀರ್ಗಂಟಿ ಕೆಲಸ ಮಾಡಿ DK ಶಿವಕುಮಾರ್ ತಮಿಳುನಾಡಿನ ವಿಜಯ್ಗೆ ಮನಸೊತ್ತು ನೀರ್ಗಂಟಿ ಕೆಲಸ ಮಾಡಿದ್ರೆ ನಿನ್ನನ್ನ ಕುರ್ಚಿಯಿಂದ ಕಿತ್ತು ಮೂರನೇ ಮಾಡಿಂದ ಇರ್ತಕ್ಕಂಥ ಕೆಲಸ ಮಾಡ್ಬೇಕಾಗ್ತದೆ. ನೀನು ಮುಂದೆ ಮೈಸೂರಿಗೆ ಕಾಲಿಟ್ರೆ ನಿನಗೆ ಕಪ್ಪು ಮಸಿ ಬೆಳೀತಕ್ಕಂಥ ಕೆಲಸ ಮಾಡ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಆಕ್ರೋಶ ಇದೆ ಇವತ್ತು. ನಮಗೆ ಕುಡಿಯೋ ನೀರಿಲ್ಲ. ಕಳೆದ ಸಾರಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅದು ಮರುಕಳಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಎಚ್ಚರಿಕೆ ಕೊಟ್ಟಿದ್ದೇವೆ. ತಕ್ಷಣ ಸರ್ಕಾರ ಎಚ್ಚೆತ್ಕೊಂಡು ಈ ನೀರನ್ನ ಬಿಡಬಾರ್ದು. CWRC ಏನು ಕೊಟ್ಟಿದೆ ತೀರ್ಪಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಮಾತುಕತೆ ಬೇಕಾಗಿಲ್ಲ, ನೀರ್ ಕೊಡಲ್ಲ ಅಂತ ಹೇಳ್ಬೇಕು. ಯಾವುದೇ ಕಾರಣಕ್ಕೂ ಅವನ ಜೊತೆ ಯಾವ ಮಾತು ಯಾಕೆ ಮಾತಾಡ್ತಾನೆ ಶಿವಕುಮಾರ್? ವಿಜಯ್ ಜೊತೆ ಮಾತನಾಡ್ಲಿಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಡ್ತಾ ಇದಾರೆ? ಮೊದಲು ಶಾಂತಿಯುತವಾಗಿದ್ರೆ ಮಾತಾಡ್ಲಿ. ಇವತ್ತು ನೀರ್ ಬೇಕು ಅಂತೇಳಿ ಖ್ಯಾತೆ ತೆಗೆದಿರೋ ಅವನ ಜೊತೆ ಯಾಕೆ ಮಾತು? ಇವತ್ತು ಕಷ್ಟದಲ್ಲಿ ಇರ್ತಕ್ಕಂಥ ಹರ್ಕೋಬೇಕು. ಸಂಕಷ್ಟದ ಪರಿಸ್ಥಿತಿ ಇದು. ಕರ್ನಾಟಕದ ಸಂಕಷ್ಟದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಒತ್ತಾಯ. ಹೋದ್ ಸರಿ ನೀವು ಪಾದಯಾತ್ರೆ ಹೋದ ಸರ್ಕಾರ ಇದ್ದಾಗ ಪಾದಯಾತ್ರೆ ಮಾಡಿದ್ರಿ. ನೀವು ಮೇಕೆದಾಟು ತಡೆಗಟ್ಟಕ್ಕಂತ ಅಂದ್ಬಿಟ್ಟು ಹೋದ್ ಸರಿ ಮೇಕೆದಾಟು ಓಪನ್ ಮಾಡ್ತೀವಿ ಅಂದ್ಬಿಟ್ಟು ಹೋದ ಸರ್ಕಾರದಲ್ಲಿ ನೀವೇ ಪಾದಯಾತ್ರೆ ಮಾಡಿದಿರಿ ಸ್ವಾಮಿ DK ಶಿವಕುಮಾರ್ ಅವರೇ. ಇವತ್ತು ಇದೇ ಸರ್ಕಾರ ಈಗ ನೀವು ಬಂದು ನೀವು ಮೇಕೆದಾಟನ್ನ ತಡೆಗಟ್ತಾ ಇದ್ದೀರಿ. ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡಲ್ಲ. ರಕ್ತ ಕೊಟ್ಟರು ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ. ಇದು ಹೋರಾಟ ನಮ್ದು ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನ ನೀರು ಬಿಟ್ರೆ ಇವತ್ತು ಸರ್ಕಾರ ನಿಮ್ದು ನಿಮ್ ಸರ್ಕಾರ ಉಳಿಗಾಲ ಇಲ್ಲ ಅಂತ ನಾನು ಹೇಳಕ ಇಷ್ಟಪಡ್ತೀನಿ. DK ಶಿವಕುಮಾರ್ ಅವರು BJP ಸರ್ಕಾರ ಇದ್ದಾಗ ಮೇಕೆದಾಟು ಯೋಜನೆ ಮಾಡ್ತೀವಿ ಅಂತ ಪಾದಯಾತ್ರೆ ಮಾಡಿದ್ರು. ಆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೊರಟ್ರು. ಆಯ್ತು, ಮಾಡ್ಲಿಲ್ಲ ಇವರು. ಈಗ ಇವ್ರದೇ ಸರ್ಕಾರ ಅದ, ಮೇಕೆದಾಟು ಮಾಡ್ತಾ ಇಲ್ಲ. ಮೇಕೆದಾಟಲ್ಲಿ ನೀರು ಸ್ಟಾಕ್ ಮಾಡಿ ನಾವು ತಮಿಳ್ನಾಡು ನೀರು ಬಿಡ್ತೀವಿ ಅಂತಿರು. ಇವತ್ತು ನಮ್ಮ KRS ಅಲ್ಲಿ ನೀರಿಲ್ಲ. KRS ಅಲ್ಲಿ ನೀರಿಲ್ಲದೆ ಇದ್ದಾಗ ಅವ್ರು ನಮ್ಮ ಮಕ್ಕಳು ಬಿಟ್ಬಿಟ್ಟು ಕಂಡವ್ರ ಮಕ್ಕಳು ಕಾಪಾಡ್ಬೇಕಾದಂತ ಹಣ ಬರ ಏನಿದ್ದು ಇವ್ರಿಗೆ. ಫಸ್ಟು ನೀರು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಬಿಟ್ರೆ ಅವರು ಉಗ್ರ ಹೋರಾಟ ನಾವು ನಿಲ್ಸಲ್ಲ. ನೀರು ಬಿಟ್ಟು ನಿಲ್ಸೋ ತನಕ ಹೋರಾಟ ಮಾಡ್ತೀವಿ.